ಅಮಾಸೆ ಪೌರ್ಣಮಿ ಬಂತು ಅಂದರೆ ಸಾಕು, ಮನೆಯಲ್ಲಿ ದೊಡ್ಡ ಜಗಳ ಆಗ್ತಾ ಇರುತ್ತೆ, ಗೊತ್ತಿಲ್ದಂಗೆ ನೆಮ್ಮದಿ ಹಾಳಾಗ್ತಾ ಇರುತ್ತೆ, ಏನೋ ಒಂದು ಅಡೆತಡೆ ಆಗ್ತಾ ಇರುತ್ತೆ, ವಾಹನ ಅಪಘಾತ ಆಗ್ತಾ ಇರುತ್ತೆ. ಅಂದರೆ ಇದು ಕೆಟ್ಟ ಕಣ್ಣು ದೃಷ್ಟಿ ಅಂತ. ಮನೆಗೆ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದೆ, ವಾಮಾಚಾರ ಆಗಿದೆ, ಮಾಟ ಮಂತ್ರ ಆಗಿದೆ, ಇಲ್ಲ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಯ ಬಂದಾಗ ಈ ಥರ ಒಂದು ನಿಂಬೆಹಣ್ಣಿಂದ ಒಳ್ಳೇದು ಮಾಡ್ಬೋದು, ನಿಂಬೆಹಣ್ಣಿಂದ ಕೆಟ್ಟದ್ದು ಮಾಡ್ಬೋದು. ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಅನ್ನಿಸ್ದಾಗ ಅಮಾವಾಸ್ಯೆ ದಿನ ಒಂದು ನಿಂಬೆಹಣ್ಣನ್ನು ತಗೊಂಡು ಮನೆಯ ಮೂಲೆ ಎಲ್ಲ ಪ್ರತಿ ಮೂಲೆಗೂ ದೃಷ್ಟಿ ತೆಗೆದು ಬಾಗಿಲ ಹೊರಗಡೆ ಬಂದು ಹೊಸ್ತಿಲಿಗೆ ಇಳೆ ತೆಗೆದು 3 ಸತಿ ಬಲಗಡೆ 3 ಸತಿ ಎಡಗಡೆ ಇಳೆ ತೆಗೆದು ಅದಾದ ಮೇಲೆ ಅದನ್ನು ಹೊಸ್ಲು ಮೇಲಿಟ್ಟು ಉದ್ದುದ್ದ ಕೊಯ್ಯಬೇಕು. ಅಡ್ಡ ಕೊಯ್ಯಬಾರ್ದು, ಉದ್ದ ಕೊಯ್ದು ಅದನ್ನು ಅರಿಶಿನ ಕುಂಕುಮದಲ್ಲಿ ಅದ್ದಬೇಕು. ಹೊಸ ಒಂದು ಕಲ್ಲುಪ್ಪು ಪ್ಯಾಕೆಟ್ನ ತಂದು ಸ್ವಲ್ಪ ಕಲ್ಲುಪ್ಪನ್ನ 2 ದೀಪದಲ್ಲಿ ಹಾಕಿ ಇಟ್ಕೊಂಡಿರಬೇಕು. ಆ ಕಲ್ಲುಪ್ಪು ಮೇಲೆ ಈ ನಿಂಬೆಹಣ್ಣನ್ನು ಇಟ್ಟು ಅದರ ಮೇಲೆ ಒಂದು ಕರ್ಪೂರ, 2 ಲವಂಗ ಎಲ್ಲ ನೆಗೆಟಿವಿಟಿನ ಹೊರ ಹಾಕತ್ತೆ ಅಂತ ಹೇಳ್ತಾರೆ. ಅದನ್ನು ಅದರ ಮೇಲೆ ಹಚ್ಬಿಟ್ಟು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು 108 ಸತಿ ಕಾಲಭೈರವನ್ನು ನೆನೆಸ್ಕೊಂಡು ಹೇಳ್ಕೊಬೇಕು. ನಮ್ಮ ಮನೇಲಿ ಏನೇ ದೃಷ್ಟಿ ಆಗಿದ್ರು, ಯಾರದೇ ಕಣ್ಣು ಬಿದ್ದಿದ್ರು, ನರದೃಷ್ಟಿ, ನಾರಿ ದೃಷ್ಟಿ, ಪೀಡೆ ದೃಷ್ಟಿ, ಪಿಚಾಚಿ ದೃಷ್ಟಿ, ಏನೇ ವಾಮಾಚಾರ ಆಗಿದ್ರು ಅದೆಲ್ಲ ಅವ್ರಿಗೆ ಹಿಂತಿರುಗಿಸಪ್ಪ, ನಮ್ಮ ಮನೇನ ನಮ್ಮ ಮಕ್ಕಳನ್ನ ಕಾಪಾಡಪ್ಪ ಅಂತ ಕೇಳಿಕೊಂಡು ನಂತರ ನಮ್ಮ ಮನೆ ಒಳಗಡೆ ಬಂದು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕು. ನಿಮ್ಮ ಮನೆ ದೇವ್ರಿಗೆ ನೀವು ಯಾವ ಥರ ಪೂಜೆ ಮಾಡ್ತೀರಾ ಆ ಥರ ಪೂಜೆ ಮಾಡಿ, ಯಾವುದಾದ್ರೂ ಒಂದು ಹಣ್ಣನ್ನಾದರೂ ಸರಿ, ಇಲ್ಲ ಏನಾದರೂ ಒಂದು ಪ್ರಸಾದನಾದರೂ ಸರಿ ಇಟ್ಬಿಟ್ಟು ದೇವರಿಗೆ ನೈವೇದ್ಯ ಅಂತ ಸಮರ್ಪಿಸಿ ನಮ್ಮ ಮನೇನ ನಮ್ಮ ಮಕ್ಕಳನ್ನು ಕಾಪಾಡು ಅಂತ ಕೇಳಿಕೊಂಡು ಪೂಜೆ ಮಾಡ್ಕೊಳ್ಳೋದ್ರಿಂದ, ಅಮಾವಾಸ್ಯೆ ದಿನ ಈ ಪೂಜೆ ಮಾಡೋದ್ರಿಂದ ಇದು ಮಾಡಿರೋ ಅಂಥ ವಾಮಾಚಾರ ಆಗ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ನಾರಿ ದೃಷ್ಟಿ ಆಗಿರ್ಬೋದು, ಯಾವುದೇ ಒಂದನ್ನು ತಡೆಯುತ್ತೆ ಅಂತ ಹೇಳ್ತಾರೆ. ಇದು ಪ್ರತಿ ಅಮಾವಾಸ್ಯೆ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ, ಮಕ್ಕಳಿಗೆ ರಕ್ಷಣೆ ಆಗುತ್ತೆ, ಅಪಘಾತಗಳಾಗಲ್ಲ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ.